ನಮಸ್ತೆ. ಬನ್ನಿ ಇವತ್ತು ಒಂದು ಮಹಾರಾಷ್ಟ್ರ ಸ್ಪೆಷಲ್ ಆದಂತ ಕೊತ್ತಂಬರಿ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾವು ಸುಮಾರು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತೀವಿ. ಅದರಿಂದ ಇದು ದೇಹಕ್ಕೆ ತಂಪು ಕೂಡ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ಸುಮಾರು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಇದನ್ನು ಸರಿಯಾಗಿ ಬಿಡಿಸಿ 2-3 ಸರ್ತಿ ಸರಿಯಾಗಿ ತೊಳೆದ್ಬಿಟ್ಟು ಇದನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. ಆಮೇಲೆ ಇದಕ್ಕೆ ಖಾರಕ್ಕೆ 4ರಿಂದ 5 ಹಸಿಮೆಣಸಿನಕಾಯಿ ಹಾಗೂ 1 ಇಂಚಷ್ಟು ಶುಂಠಿ ಹಾಗೂ 10ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ ಕಡೆಯಲ್ಲಿ ಎಣ್ಣೆಯನ್ನು ಹಾಕೊಂಡು ಇದಕ್ಕೆ ಇಂಗು, ಸ್ವಲ್ಪ ಜೀರಿಗೆ ಹಾಗೂ ನಾವು ಮಾಡಿಟ್ಟಿರುವ ಮಸಾಲೆ ಪೇಸ್ಟ್, ಖಾರ ಮಸಾಲೆ ಪೇಸ್ಟ್ ಅನ್ನು ಹಾಕೊಂಡು ಇದು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು, ಇನ್ನು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಸಣ್ಣ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ, ಅಲ್ಲಿವರೆಗೂ ಅದನ್ನು ಹುರ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಸ್ವಲ್ಪ ಅಚ್ಚ ಖಾರ ಪುಡಿಯನ್ನು ಹಾಕೊಂಡು ಇದನ್ನ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಇದನ್ನ ಸರಿಯಾಗಿ ಆರಕ್ಬಿಡಿ. ಇದು ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಹಿಟ್ಟನ್ನು ಮಾಡ್ಕೋಬೇಕು. ಅದಕ್ಕಾಗಿ ನಾನು ಇಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಗೂ ಬಿಳಿ ಎಳ್ಳು, ಹುರಿದಿರುವ ಕಡಲೆ ಬೀಜದ ಹಾಗೂ ತರಿತರಿಯಾಗಿ ಪುಡಿ ಮಾಡಿರುವ ಪುಡಿ ಹಾಗೂ ಸ್ವಲ್ಪ ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಾವೀಗ ಹುರಿದಿಟ್ಟಿರುವ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಂಡು ಇದನ್ನ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಇದಕ್ಕೆ ನಾದ್ಕೋಬೇಕು. ಇವೆಲ್ಲ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬಹುದು. ನೋಡಿ ಹಿಟ್ಟನ್ನು ಈ ತರ ನಾದ್ಕೊಂಡ್ಬಿಟ್ಟು ಬನ್ನಿ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಸ್ಟೀಮ್ ಮಾಡೋ ಪಾತ್ರೆಗೆ ಎಣ್ಣೆ ಸವರಿ ಅದ್ರ ಮೇಲೆ ಸ್ವಲ್ಪ ಬೇಳೆಯನ್ನು ಹಾಕೊಳ್ಳಿ. ನಂತರ ಈ ಮಾಡಿಟ್ಟಿರೋ ಹಿಟ್ಟನ್ನು ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದರ ಮೇಲೆ ಸ್ವಲ್ಪ ಬೇಳೆಯನ್ನು ಹಾಕೊಂಡು ಬನ್ನಿ ನಾನು ಇದನ್ನು 20 ನಿಮಿಷವರೆಗೂ ಸ್ಟೀಮ್ ಮಾಡ್ಕೋಬೇಕು. ಇವಾಗ ಇಡ್ಲಿ ಪಾತ್ರೆಯನ್ನು ಹಾಕೊಂಡ್ಬಿಟ್ಟು 20 ನಿಮಿಷವರೆಗೂ ಸ್ಟೀಮ್ ಮಾಡ್ಕೊಳ್ಳಿ. ಆಮೇಲೆ 20 ನಿಮಿಷ ಆದ ನಂತರ ಕಡ್ಡೆಯನ್ನು ಚುಚ್ಕೊಂಡು ನೋಡಿ, ಕಡ್ಡೆ ಕ್ಲೀನ್ ಆಗಿ ಬಂದ್ರೆ ನಮ್ದೀಗ ಇದು ಹಿಟ್ಟು ತಯಾರಾಗಿದೆ ಅಂತ ಅರ್ಥ. ಇದನ್ನ ಸರಿಯಾಗಿ ಆರಿಸ್ಬಿಟ್ಟು ನಂತರ ಇದರದ ನಾವು ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಇದನ್ನ ಹೀಗೇನು ತಿನ್ಬಹುದು, ಅಂದ್ರೆ ಸ್ವಲ್ಪ ಕರಿದು ತಿಂದ್ರೆ ಇನ್ನು ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನಾವು ಇವನ್ನ ಗರಿಗರಿಯಾಗಿ ಕರಿದುಕೊಳ್ಳೋಣ. ನಾನು ಕಾಯಿಸ್ಬಿಟ್ಟು ಒಂದೊಂದಾಗಿ ಬಿಟ್ಬಿಡಿ. ಬಿಟ್ಟ ತಕ್ಷಣ ಇದನ್ನ ಕಲ್ಕೋ ಅವಶ್ಯಕತೆ ಏನಿಲ್ಲ. ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇದನ್ನ ಮೆಣಗಿನ ಕೆಳಗಡೆ ಸರಿಯಾಗಿ ಕೈ ಆಡಿಸಿ ಇದು ಗರಿಗರಿ ಆಗುವವರೆಗೂ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಕರೆದುಕೊಳ್ಳಿ. ನೋಡಿ ಬಡಿಗಳ ಬಣ್ಣ ಈ ತರ ಕಂದು ಬಣ್ಣ ಬರಬೇಕು, ಅಂದ್ರೆ ಇದು ಗರಿಗರಿ ಆಗಿದೆ ಅಂತ ಅರ್ಥ. ಇದನ್ನ ತೆಗೆದ್ಬಿಟ್ಟು ಇದ್ರ ಜೊತೆಗೆ ಒಂದು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡ್ತಾರೆ, ಅದ್ರ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಕೊಬ್ಬರಿ ಚಟ್ನಿಯೊಂದಿಗೂ ಸರ್ವ್ ಮಾಡಬಹುದು. ನೋಡಿ ನಮ್ಮ ವಡೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.